ನೋಡಿ ನಾನು ಹಾಕಿರೋ ರಂಗೋಲಿ ಇವತ್ತು. ಈಗ ಹಾಕಿದ್ದೀನಿ, ಮತ್ತು ಇಲ್ಲಿ ತುಳಸಿ ಕಟ್ಟೆ ಹತ್ರ ಈ ರೀತಿ ಹಾಕಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ರಂಗೋಲಿ, ಅದಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡಿದೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನು ಮೋನಿಕಾ ವ್ಲಾಗ್ಸ್. ಇವತ್ತು ಶನಿವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ಫೇಸ್ ವಾಶ್ ಮಾತ್ರ ಮಾಡ್ಕೊಂಬಂದು ಇನ್ನು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿಬಿಟ್ಟೆ. ಅಮ್ಮ ಇದ್ರಲ್ವ, ಅಮ್ಮ ಹಾಕ್ತಿರೋರು, ನಾನು ಕಿಚನಲ್ಲಿ ಕೆಲಸ ಮಾಡ್ಕೊತಾ ಇದ್ದೆ. ಇವಾಗ ನಾನು ಹೊರಗಡೆ ಫಸ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಹೋಗಿ ಕಿಚನಲ್ಲಿ ಯಾವಾಗೂ ಮಾಡ್ಕೊಳ್ಳೋದು. ಹಾಗಾಗಿ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಿಬಿಡಿ. ಇನ್ನು ನಮ್ಮದು ಎಲ್ಲ ಹೊರಗಡೆನ ಕೆಲಸ ಆಗಿದ ತಕ್ಷಣವೇ ನಮ್ಮ ಟೋನಿನ ಬ್ರೂನೋನ ಮೇಲೆ ಬಿಟ್ಬಿಡ್ತೀನಿ. ಇಂದ 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 ಅಷ್ಟರವರೆಗೂ ಇಲ್ಲೊಂದು 2 ನಿಮಿಷ ಕುತ್ಕೊಂಡಿರ್ತೀನಿ. ಯಾಕಂದರೆ ನನಗೂ ತಣ್ಣಗೆ ಗಾಳಿನೂ ಬರುತ್ತೆ. ಬಾಲ್ಕನಿಯಲ್ಲಿ ಕುತ್ಕೊಂಡಿದ್ರೆ ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸುತ್ತೆ ಮಾರ್ನಿಂಗ್ಗೆ. ಇನ್ನು ಅವ್ರು ಬಂದ ಮೇಲೆ ಗೇಟ್ ಹಾಕ್ಕೊಂಡ್ಬಿಟ್ಟು ಬಾಲ್ಕನಿದು ಒಳಕೋಗ್ತೀರಿ, ಯಾಕಂದರೆ ಕೋತಿಗಳು ಬಂದುಬಿಡುತ್ತೆ. ಅದರಿಂದ ಬ್ರೇಕ್ಫಾಸ್ಟಿಗೆ ಪುಟ್ ಇಡ್ಲಿ ಬೇಕು ಅಂತಂದ್ರೆ ಕೊಡ್ತಿದ್ದೀನಿ ಮಕ್ಕಳಿಗೆ. ಇದಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಫ್ರೈ ಮಾಡಿ ಹಾಕೊಬೋದು, ಎಣ್ಣೆದಲ್ಲಿ ಬೇಕಂದರೆ ಹಾಗೇನೂ ಹಾಕೋಬೋದು. ಫ್ರೈ ಮಾಡೋವಾಗ ಏನು ಅಂತಂದರೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಂಡ್ರೆ ಆವಾಗವಾಗ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಹಾಗೆಲ್ಲ ಏನೂ ಹಾಕ್ಕೊಳಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ಟಿದ್ದೀನಿ ಹಿಟ್ಟಿಗೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ ಇದರಲ್ಲಿ. ನಾವು ಹಾಕಬೇಕಾದ್ರೆ ಪುಟ್ ಇಡ್ಲಿನ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಎದ್ದೋಳಲ್ಲ ಅದು. ನೋಡಿ, ಇದು ಸ್ಟಿಕ್, ಪುಟ್ ಇಡ್ಲಿ ಎದ್ದೋದಕ್ಕೆ ಕೊಟ್ಟಿರೋ ಸ್ಟಿಕ್. ಇದು ನಾನ್ ಸ್ಟಿಕ್ ಪ್ಯಾನ್ ಜೊತೆಗೆ ಈ ಸ್ಟಿಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ತೆಗಿತಾ ಇದ್ರೆ. ಈಗ ನೋಡಿ, ಹಿಂಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಇಲ್ಲ ಎದ್ದೋಳಲ್ಲ ಅಂತ. ಫಸ್ಟ್ ಟೈಮ್ ಮಾತ್ರನೇ, ಆಮೇಲೆ ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಬೋದು. ಗೈಸ್, ನಮ್ಮ ಮನೇಲಿ ಇವತ್ತು ಪುಟ್ ಇಡ್ಲಿ. ಈ ಸೆಂಟ್ರ್ ಸುಮ್ಮನಿರಮ್ಮ, ಈ ಮಧ್ಯದಲ್ಲಿ ಇದೆ ಅಲ್ವಾ, ಇದು ಮಾತ್ರ ಸ್ವಲ್ಪ ಬೇಗ ಸೀದೋದಂಗೆ ಆಗುತ್ತೆ. ಫಸ್ಟ್ ಟೈಮ್ ಈ ರೀತಿ ಬರುತ್ತೆ, ಅದೇನಂತಾನೆ ಗೊತ್ತಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ. ಆದರೆ ಫಸ್ಟ್ ಟೈಮ್ ಮಾತ್ರ ಯಾವಾಗೂ ಇದೇ ರೀತಿನೇ ಆಗುತ್ತೆ ಇದರಲ್ಲಿ. ನೋಡಿ, ಇವಾಗ ಇಟ್ಟಿದ್ದೀನಿ. ಮತ್ತು ಫಸ್ಟ್ ಟ್ರಿಪ್ ಬಂದು ಈ ರೀತಿ ಬಂತು, ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಒಂದೊಂದು ಚೆನ್ನಾಗಿ ಬಂದಿದೆ, ಒಂದೊಂದು ಬರಲಿಲ್ಲ. ಅದು ಫಸ್ಟ್ ಟೈಮ್ ಯಾವಾಗೂ ಇದೇ ರೀತಿನೇ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀಟಾಗಿ ಸುಟ್ಕೊಂಡಿದ್ದೀನಿ, ವೇಸ್ಟ್ ಮಾಡೋದು ಬೇಡ, ತಿನ್ಕೊಬೋದು ಅಂತ. ಸೆಕೆಂಡ್ ಟೈಮ್ ನೋಡಿ, ಇವಾಗ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಒಳಗಡೆ ಎಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದ್ದೀನಿ. ನೋಡಿ, ಇವಾಗ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟ್ ಟೈಮು ಈ ರೀತಿ ವೇಸ್ಟ್ ಆಗೋಯ್ತಾ, ಜಾಸ್ತಿ ಬೇರೆ ಇಟ್ಬಿಟ್ಟಿದ್ದೆ ಗ್ಯಾಸ್ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಮಕ್ಳಿಗೆ ಹಾಕೊಟ್ಬಿಡ್ತೀನಿ. ಬಿಸಿ ಅದು ಕೈಯಲ್ಲೇ ತಾಕೊಂತವನೆ. ಏನ್ ಹಾಕ್ತು ಕೆಟ್ಟು ನನ್ನ ಮದ್ದು ಅದು ನಂಗೆ ಇಡ್ತೀನಿ ನೋಡ್ಕ. ಚಟ್ನಿ ಮಾಡಿಲ್ಲ ಮಗ್ನೆ, ತೊಕ್ಕೈತ್ ನೋಡು. ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳಿಬಿಟ್ಟು ರಸ ಮಾಡ್ತಾ ಇದ್ದೀನಿ. ರಸ ಮಾಡಿಬಿಟ್ಟು ನೋಡಿ, ಬಾಳೆಕಾಯಿ ಇದೆ, ಬಾಳೆಕಾಯಿ ಹಾಕಿ ಪಲ್ಯ ಮಾಡೋದಾ ಇಲ್ಲ ಅಂತಂದರೆ ಬಜ್ಜಿ ಮಾಡೋದು ಗೊತ್ತಾಗ್ತಾ ಇಲ್ಲ. ಫಸ್ಟು ರಸ ಇಟ್ಬಿಡ್ತೀನಿ, ವೈಟ್ ರೈಸ್ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ ಹೇಳಿ.
ಸಿಕ್ಕೆ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಇದರಲ್ಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಅಷ್ಟೇ ನೆನೆ ಹಾಕಿದ್ದೀನಿ. ಇದ್ರ ಮಿಕ್ಸಿ ಜಾರಲ್ಲಿ ಬಂದು ಟೊಮೆಟೊ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ ರಸ ಮಾಡೋಣ ಅಂತ ಹೇಳಿ. ಇಷ್ಟು ಮಾಡ್ಕೊಂಡಿದ್ದೀನಿ. ಇದಾಗಲಿ ಆಮೇಲೆ ಬೇಕಂದರೆ ಇದು ಸ್ವಲ್ಪ ಹಣ್ಣಾದಂಗಿದೆ, ಆದರೆ ಮುಟ್ಟು ನೋಡಿದ್ರೆ ಹಣ್ಣೇನು ಕಾಣ್ತಿಲ್ಲ, ಗಟ್ಟಿನೇ ಇದೆ. ಬಟ್ ಮೇಲೆ ನೋಡಿದ್ರೆ ಕಲರ್ ನೋಡಿ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೋ ಚೆನ್ನಾಗಿರೋದಿಲ್ವೋ ಅದೊಂದು. ತಗೊಂಬಂದು ವಾರ ಆಗಿದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಏನು ಮಾಡೋದು ಅಂತ. ಫಸ್ಟು ರಸ ಮಾಡಿಬಿಡ್ತೀನಿ. ಇದರಲ್ಲಿ ಬರೀ ಲೈಟ್ ಮಾತ್ರ ಆನ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬ್ರೈಟಾಗಿ ಬರುತ್ತೆ ವಿಡಿಯೋಸ್ ಎಲ್ಲನೂ ಅಂತ ಹೇಳಿ. ಚಿಮ್ಮಿ ಆನ್ ಮಾಡಿದ್ದೀನಿ ಅಂತಂದರೆ ಆ ಸೌಂಡ್ಗೆ ನಾನು ಮಾತಾಡೋ ಸೌಂಡು ಕೇಳಿಸ್ತಾ ಇಲ್ಲ, ಹಾಗಾಗಿ ಇದೇನು ಆನ್ ಮಾಡ್ಕೊತಿಲ್ಲ. ಜಾಸ್ತಿ ಏನಾದರೂ ಸ್ಟೀಮ್ ಬಂದವಾಗ ಅಂದರೆ ಈ ಹೊಗೆ ಎಲ್ಲ ಜಾಸ್ತಿ ಬರೋ ಟೈಮಲ್ಲಿ, ಇಲ್ಲ ಘಾಟಾಗಿ ಒಗ್ಗರಣೆ ಹಾಕೋವಾಗೆಲ್ಲ ಘಾಟ್ ಬರುತ್ತಲ್ಲ ಆ ಟೈಮಲ್ಲಿ ಆನ್ ಮಾಡ್ಕೊತೀನಿ. ಅದು ಆನ್ ಮಾಡಿದ್ದೀನಿ ಅಂತಂದರೆ ನನ್ನ ವಾಯ್ಸ್ ಸರಿಯಾಗಿ ಬರೋದಿಲ್ಲ. ಸಾರು ಮಾಡೋಣ ಅಂತ ಅಂದ್ಕೊಂಡೆ, ತರಕಾರಿ ಏನು ಇರಲಿಲ್ಲ. ಅದಕ್ಕೆ ಇನ್ನು ಮನೆಯಲ್ಲಿ ಕೇಳಿದ್ದಕ್ಕೆ ರಸನೇ ಮಾಡು ಅಂತಂದ್ರು. ಮಕ್ಕಳಿಗೂ ಇವತ್ತು ಕಾಲೇಜ್ ರಜಾ ಇದೆ, ಅದರಿಂದ ಇವಾಗ ರಸನೇ ಇಟ್ಬಿಡ್ತಾ ಇದ್ದೀನಿ. ರಸ ಇಟ್ಟರು ಸರಿ, ಅವ್ರಿಗೆ ಸೈಡ್ ಡಿಶ್ ಆಗಿ ಪಲ್ಯನೋ ಇಲ್ಲಾಂತಂದರೆ ಬೋಂಡನೋ ಬಜ್ಜಿನೋ ಏನೋ ಒಂದು ಮಾಡಬೇಕಾಗುತ್ತೆ. ಅದಕ್ಕೆ ಬಾಳೆಕಾಯಲ್ಲಿ ಮಾಡೋಣ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡಿಲ್ಲ ಅಂತಂದರೆ ಇನ್ನು ಹೊರಗಡೆಯಿಂದ ಮಿಚ್ಚರೋ ಪಕೋಡನೋ ತರಿಸ್ಬೇಕು. ಅಲ್ವಾ, ಎಣ್ಣೆ ಒಂದು ಸ್ವಲ್ಪ ನಾವು ಜಾಸ್ತಿ ಹಾಕ್ಕೊಂಡಿದ್ದೀರ ಅಂದರೆ ಮಾಮೂಲಿ ಸಾರು ಒಗ್ಗರಣೆಗೆ 1-2 ಸ್ಪೂನ್ ಹಾಕ್ಕೊತೀರಲ್ವ, ಅದಕ್ಕಿಂತ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಬೇಕು ರಸಕ್ಕೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ ರಸ. ಮಕ್ಕಳು ಏನೋ ತಿಂತಾ ಇದ್ದಾರೆ, ಅವರಪ್ಪ ತಗೊಂಬಂದು ಕೊಟ್ಟಂಗಿದ್ದಾರೆ. ನನ್ನನ್ನ ಬರಕ್ಕೆ ಹೇಳ್ತಿದ್ದಾರೆ ತಿನ್ನಕ್ಕೆ. ಬರ್ತಾ ಇದೀನಿ ಇರೋ. ಈ ಬಿಸಿಲಿಗಂತೂ ಏನು ತಿನ್ನೋದಿಕ್ಕೆ ಇಷ್ಟ ಬರೋದಿಲ್ಲ. ಮಧ್ಯಾಹ್ನದ ಹೊತ್ತು ತಣ್ಣಗೆ ತಿನ್ಬೇಕು ಅಂತ ಅನ್ಸುತ್ತೆ. ಎಲ್ಲ ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ರಸನೂ ರೆಡಿ ಮಾಡಿಬಿಟ್ಟೆ. ನಾನು ಆಲ್ರೆಡಿ ಒಂದ್ಸಲಿ ತೋರಿಸಿದೆ ನನ್ನ ರಸ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ಏನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿಲ್ಲ. ರಸನ ಜಾಸ್ತಿ ಹೊತ್ತು ಕುದಿಸಿದಿರಿ ಅಂತಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಸುಮ್ಮನೆ ಮೇಲೆ ಬಂದು ಒಂದು ಕುದಿದಿದ ತಕ್ಷಣ ನಾವು ಆಫ್ ಮಾಡಿದ್ದೀರಿ ಅಂತಂದರೆ ರಸ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಕುದಿ ಬಂದ ತಕ್ಷಣ ಇನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ರಸಕ್ಕೆ ಇಟ್ಟಿದ್ದೀನಿ. ಇವಾಗ ಹೋಗಿ ಬಟ್ಟೆ ಒಂದು ಸ್ವಲ್ಪ ಇದೆ, ಇನ್ನು ಮಿಷಿನ್ಗೆ ಹಾಕ್ಬಿಡ್ಬೇಕು. ನಾಳೆ ನಮ್ಮ ಬರ್ತಿದಾರಲ್ವ, ಇನ್ನು ಅಮ್ಮ ಬಟ್ಟೆ ನೋಡಿದ್ದಾರೆ ಅಂತಂದರೆ ಬಟ್ಟೆ ಒಗೆಯೋದಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲ ತೆಗ್ದಿಟ್ಟಿದ್ದೀನಿ. ಇನ್ನು ತಗೊಂಡೋಗಿ ಮಿಷಿನ್ಗೆ ಹಾಕಿದ್ದೀನಿ ಅಂತಂದರೆ ಬಿಸಿಲು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಒಣಕೊಂಬಿಡುತ್ತೆ. ನೋಡಿ ಯಾವ ರೀತಿ ಮಲಗಿದ್ದಾನೆ ಅಂತ. ನಮ್ಬ್ರೂ ಯಾವಾಗೂ ಇದೇ ರೀತಿ ಮಲಗ್ತಾನೆ. ದೇವ್ರಿಗೆ ನಮಸ್ಕಾರ ಮಾಡ್ತಾರಲ್ವ ಆ ರೀತಿ ಈಗ ಮಲಗ್ತಾನೆ. ಹೊರಗಡೆಯಿಂದ ಗಾಳಿ ತಣ್ಣಗೆ ಬರ್ತಿರೋತ್ತಲ್ವ, ಅದಕ್ಕೆ ಯಾವಾಗೋ ಒಂದು ಕಾಂಪೌಂಡು ಇಲ್ಲಾಂತಂದ್ರೆ ಹೊಸ್ಲತ್ರ ಎಲ್ಲ ತಗೊಂಡೋಗಿ ಮಿಷಿನ್ಗೆ ಹಾಕ್ಬಿಡ್ಬೇಕು. ನಿನ್ನ ಮೇಲೆ ಕಳಿಸಿದ್ನಲ್ವಾ, ಬಾಗ್ಲಾಕೋದೆ ಮರ್ತೋದೆ. ಬಿಸಿಲು ಸಖತ್ ಬಿಸಿಲು ಹೊಡೆಯುತ್ತೆ, ಹಾಗೆ ಹೊರಕ್ಕೆ ಮಿನಿಟ್ಸಿಗೆ ಮಾತ್ರನೇ ಇಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆನೇ ಹಾಕಿರೋದು. ಎಲ್ಲ ವಾಶ್ ಆದಮೇಲೆ ಒಂದು ಸ್ವಲ್ಪ ಒಣಗಾಕ್ಬಿಡ್ಬೇಕು. ನೆನ್ನೆ ನೋಡಿ ಅಮ್ಮ ಸೋಫಾ ಕವರ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿತ್ತು.
ಇನ್ನು ಅದೆಲ್ಲ ತಗೊಂಡೋಗಿ ಹಾಕಬೇಕು. ಇದು ಬ್ಯಾಗ್ ಒಂದು ವಾಶ್ ಮಾಡೋದಿತ್ತು ಅಂತ ಬ್ಯಾಗು ವಾಶ್ ಆಗಿದೆ ನೋಡಿ. ಮಿಷಿನ್ಗೆ ಹಾಕ್ಬಿಟ್ರೆ ತುಂಬ ಬೆಳ್ಳಗಾಗೋಗುತ್ತೆ. ಮ್ಯಾಟ್ಸ್ ಆಗಲಿ ಈ ರೀತಿ ಬ್ಯಾಗ್ ಆಗಲಿ ಇವೆಲ್ಲ ನೀಟಾಗಿ ವಾಶ್ ಆಗೋಗುತ್ತೆ. ಆದಷ್ಟು ಮಿಷಿನಲ್ಲೇ ವಾಶ್ ಮಾಡೋದು. ನಮ್ಮಮ್ಮ ಬಂದರೆ ಮಾತ್ರನೇ ಈ ಸೀರೆ ಅವೆಲ್ಲ ಇರುತ್ತಲ್ವ ಅದೆಲ್ಲ ಮಿಷಿನಲ್ಲಿ ಹಾಕಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳಿ ಮಿಷಿನ್ಗೆ ಹಾಕಕ್ಕೆ ಹೋಗಲ್ಲ ಅಮ್ಮ, ಮಾಮೂಲಿ ಕೈಯಲ್ಲಿ ವಾಶ್ ಮಾಡಿಬಿಡುತ್ತೆ. ಮತ್ತು ಇದು ಕವರ್ಸ್ ತೆಗಿಬೇಕು ಅಂತ ಅನ್ಕೊತಾ ಇದ್ದೀನಿ ಇವತ್ತು, ಓಪನ್ ಮಾಡೋಣ ಅಂತ. ಈಗ ಹೇಗೋ ಬೇಸಿಗೆ ಕಾಲ ಅಲ್ವಾ, ಅಷ್ಟೊಂದು ಧೂಳು ಕುತ್ಕೊಳ್ಳೋದಿಲ್ಲ. ಗಾಳಿ ವಾತಾವರಣ ಜಾಸ್ತಿ ಇದ್ರೇ ಧೂಳು ಕುತ್ಕೊಳ್ಳೋದು ಅಂತ. ನೋಡೋಣ ಏನು ಮಾಡೋದು ಅಂತ. ಮತ್ತು ಇದಕ್ಕೂ ಅಷ್ಟೇ ಒಂಥರ ನೋಡಿ ಈ ತುಕ್ಕಿಡಿಯುತ್ತಲ್ವ ಆ ರೀತಿ ಹಾಕ್ತಿದೆ ಇದು ಸ್ಟ್ಯಾಂಡು. ಇದಕ್ಕೆ ಸ್ವಲ್ಪ ಪೇಂಟ್ ಹೊಡಿಯೋಣ ಅಂತ ಅನ್ಕೊತಿದ್ದೀನಿ. ತಗೊಂಬಂದ್ರೆ ನಾವೇ ಹೊಡ್ಕೊಬೋದು. ಕೆಳಗಡೆಗೆ ಮಾತ್ರ ಪೇಂಟ್ ಮಾಡೋಣ ಸೇಮ್ ಕಲರ್ ತೊಗೊಂಬಂದು ಅಂತ. ಬೇರೆ ಕಲರ್ ತೊಗೊಂಬಂದ್ರೆ ನನ್ನ ಮಗಳು ಒಪ್ಪಲ್ಲ. ಬಟ್ಟೆ ಎತ್ಕೊಂಬಂದ ಇನ್ನು ರಸ ಗ್ಯಾಸ್ ಮೇಲೆ ಇಟ್ಟಿರೋದು ಮರ್ತೋಗ್ಬಿಟ್ಟೆ. ಹೋಗಿ ರಸ ಆಯ್ತೋ ಇಲ್ಲೋ ನೋಡಿಬಿಟ್ಟು ಸ್ಟವ್ ಆಫ್ ಮಾಡೋಣ. ಇದು ದೇವ್ರಿಗೆ ನೆನ್ನೆ ಹಾಕಿದ್ದೆ, ಹೂವು ತೆಗಿಲಿರ್ಲಿಲ್ಲ, ಅದಕ್ಕೆ ಇವಾಗ ಬಂದು ತೆಗೆದ್ಬಿಟ್ಟೆ. ಇಲ್ಲಿ ನಾಮ ಥರ ಇಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಸ್ವಲ್ಪ ಪೇಂಟಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಇದೆಲ್ಲ ಒಂದು ಸ್ವಲ್ಪ ವಾಶ್ರೂಮಲ್ಲಿ ಇಟ್ಕೊಂಡು ವಾಶ್ ಮಾಡಬೇಕು. ಈ ಎಲೆ ಎಲ್ಲನೂ ಧೂಳಿದೆ. ಮೋಟ್ರ್ ಹಾಕಿದ್ದಾನೆ ನನ್ನ ಮಗ. ಹಾಕಿಲ್ವೇನೋ ಅಂತ ಓಡ್ ಬಂದೆ. ಮೋಟ್ರ್ ಹಾಕಕ್ಕೆ ಕೇಳ್ಬಿಟ್ಟೆ, ಮೇಲೆ ಹೋಗಿದ್ದು ಮಿಷಿನ್ಗೆ ಹಾಕ್ತಿದ್ದೀನಿ ಅಂತ ಹೇಗೋ ಹಾಕಿದ್ದಾನೆ. ರಸ ಆಯಿತು, ಆಫ್ ಮಾಡಿಬಿಟ್ಟೆ. ಜೀರ್ಣ ಆಗಿಲ್ಲ ಅಂತಂದವ್ರು ಈ ರಸನ ಕುಡ್ಕೊಬೋದು, ಚೆನ್ನಾಗಿ ಜೀರ್ಣ ಆಗುತ್ತೆ. ಒಂದು ಫಂಕ್ಷನ್ ಇದೆ ನಾಳೆ, ಅದಕ್ಕೆ ಗಿಫ್ಟ್ಗೆ ಅಂತ ಬಂದಿದ್ದೀರಿ. ನೋಡ್ತಾ ಇದ್ದೀರಿ, ರಾಧಾಕೃಷ್ಣ ತುಂಬಾ ಇಷ್ಟ ನನಗೆ. ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಿ. చానమ్మా నాకు 400 కిచ్చావాడు. ಎಲ್ಲಿ ಅಲ್ಲವಾ? ಇದು ತುಂಬ ಚೆನ್ನಾಗಿದೆ, ಬಟ್ ಬೇರೆ ಅಂಗಡಿಯಲ್ಲಿ 400 ಅಂತೆ, ಇಲ್ಲಿ 750 ಹಾಕಿದ್ದಾರೆ. ಯಾವುದು ಫಿಕ್ಸೆಡ್ ಇಲ್ಲ, ಗೋಜಡ್ ಹಂಗೆ ಇಲ್ಲ. ಚೆನ್ನಾಗಿದೆ ಬಟ್ ಜಾಸ್ತಿ ಹೇಳ್ತಾ ಇದ್ದಾರಲ್ಲ. ನೋಡೋಣ ಇರು. ಅದೇನದು ಬುದ್ಧ ಏನೋ ಅಲ್ಲ, 1600 ಐತೆ. ಲೈಟ್ ಬೆಳಕಕ್ಕೆ ಚೆನ್ನಾಗಿ ಕಾಣ್ತೈತೆ. ಬಟ್ ಇದು ನೋಡು, ಇದು ನೋಡಿ ಹೆಂಗೆ ಕಾಣ್ತೈತೆ. ನೋಡಿ ಅವು ಎರಡರಲ್ಲಿ ಯಾವುದೋ ಒಂದು ತಗೊಂಡ್ರೆ. ಹಲೋ 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 ಹಲೋ, ಕರಿತಾ ಇದೆ ಹೇಳಿ ಮೇಡಮ್. ಹೇಗಿದ್ದೀರಾ? ಹಲೋ The number you have dialed. ಹಲೋ ಹಲೋ ಯಾರು? ಹಲೋ ಹೇಗಿದ್ದೀರಾ? ಹಲೋ ಚೆನ್ನಾಗಿದ್ದೀರಿ? ಹಾ, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು? ಫೋನ್ ಮಾಡಿಲ್ಲ. ನಮ್ಮೆಲ್ಲ ಮರ್ತಿರ್ತೀರಲ್ವಾ? ನಮ್ಮ ಮನೆಯವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡಿದ್ದು ನನ್ನ ಮಗ ಮಗಳು ನಾನು ಸೇರಿಕೊಂಡು. ಲೇಡೀಸ್ ಆಗಿದ್ದಕ್ಕೆ ನಮ್ಮನ್ನೆಲ್ಲ ಮರ್ತು ಬಿಡ್ತಿರಲ್ಲ ಅಂದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ರು. ಮತ್ತೆ ಮಾಡ್ತೀರಿ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಅಮ್ಮ ಸೈಲೆಂಟ್ ಕೊಟ್ಟಿ ಫೋನ. ಹಾ, ಮಾತಾಡ್ತಿಲ್ಲ, ಮರ್ತಿರ್ತೀರಲ್ವಾ? ಇಲ್ಲಿ ಮಾತ್ರ ಯೋಚನೆ ನಿಮ್ಗೆ, ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಯಾರು ಯೋಚನೆ ಇರಲ್ಲ ಅಲ್ವಾ? ಹಾ ಆಯ್ತು ಮಾಡುದ. ಗೊತ್ತಾಗೋಯ್ತು, ಕೆಳಗಡೆಯಿಂದ ಮೇಲ್ಗಡೆಗೆ ವಾಯ್ಸ್ ಗೊತ್ತಾಗಿದೆ ಅವ್ರ ಮಗಳು ಮಾಡ್ತಿರೋದು ಅಂತ. ಬಟ್ ಅವ್ರ ಮಗಳೇ ಈ ರೀತಿ ಪ್ರ್ಯಾಂಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕಂಡಿಡ್ದು ಬಿಟ್ರು. ಸ್ಟಾರ್ಟಿಂಗಲ್ಲಿ ಕಂಡಿಡಿಲಿಲ್ಲ, ಮತ್ತೆ ಕಂಡಿಡ್ದು ಬಿಟ್ರು. ನನ್ನ ಮಗಳು ನೆನ್ನೆ ಮಾಲ್ಗೆ ಹೋಗಿದ್ಲು. ಡಾರ್ಲಿಂಗ್ ಫಿಲಮ್ ಹಾಕಿದ್ರು ಅಂತ, ಅವಳು ಪ್ರಭಾಸ್ ಫ್ಯಾನು.
ಹಾಗಾಗಿ ಇನ್ನು ಅಲ್ಲಿ ಬರಬೇಕಾದ್ರೆ ಈ ಪಾಪ್ಕಾರ್ನ್ ಪ್ಯಾಕೆಟ್ ತೊಗೊಂಬಂದಿದ್ದಾಳೆ. ನೋಡಿ ಅದು ಯಾವ ರೀತಿ ಹಾಕ್ತಿದೆ ಅಂತ ತೋರಿಸ್ತೀನಿ. ಸಿಡಿದು ಬಿಡುತ್ತೆ ನೋಡಿ. ಈ ಪ್ಯಾಕೆಟ್ ಒಂದು ತಗೊಂಬಂದಿದ್ಲು, ನೆನ್ನೆನೆ ಮಾಡೋದಕ್ಕೆ ಕೇಳಿದ್ಲು. ಬಟ್ ಇದ್ರಲ್ಲಿ ಇಟ್ಟಿದೀಯ ಅಲ್ಲಮ್ಮ, ಚೆನ್ನಾಗಿರೋ ಬಾಂಡ್ಲಿ ಸೀದೋದ್ರೆ ಅಯ್ಯೋ ಬಾಂಡ್ಲಿ ಸೀದೋಗುತ್ತೇನೋ. ಅಲ್ಲ ಇನ್ನೊಂದಿತ್ತಲ್ವಾ ಕಪ್ಪದು ಚಿಕ್ಕದು. ಆಯ್ತೇನೋ ಆಫ್ ಮಾಡ್ಬಿಡೋಣ ನೋಡು. ಆಫ್ ಮಾಡು ಇನ್ನ ಐತಿ ಇಲ್ಲ ಆಫ್ ಮಾಡಮ್ಮ. ಅಲ್ಲ ಸೀದೋಗುತ್ತೆ, ಆಫ್ ಮಾಡು. ಚೆನ್ನಾಗೈತಾ? ಇಲ್ಲ ಸಾಕ್ ಬಿಡಮ್ಮ, ಅದೆಲ್ಲ ಒಂದೊಂದು ಆಗೋದಿಲ್ಲ. ಬಾಂಡ್ಲಿ ಎಲ್ಲ ಸೀದೋಗುತ್ತೆ. ಇರೋ ಒಂದು ಸ್ವಲ್ಪ ಬಿಡೋಣ, ಹಂಗೆ ಬಿಸಿಗಾಗುತ್ತೆ ನೋಡೋಣ. ಲಾಸ್ಟ್ ಟೈಮ್ ಒಂದ್ಸಲಿ ಟ್ರೈ ಮಾಡಿದ್ರಿ, ಆ ಪಾಪ್ಕಾರ್ನ್ ಚೆನ್ನಾಗಿರ್ಲಿಲ್ವೇನೋ, ಚೆನ್ನಾಗಿ ಬರಲಿಲ್ಲ. ಬಟ್ ಇದು ಚೆನ್ನಾಗಿ ಬಂತು. ಚೆನ್ನಾಗಿ ಬಂತು. ಅದೇನು ಇಷ್ಟಿದೆ ಆಗೈತೆ. ಉಪ್ಪು ಎಲ್ಲ ಅದ್ರಲ್ಲೇ ಹಾಕ್ಬಿಟ್ಟಿರ್ತಾರ. ಇನ್ನ ನೋಡಿ ಎಷ್ಟೈತೋ 1 2 3 4 5 6 7 100 ರೂಪಾಯಿ ಪ್ಯಾಕೆಟ್ಗೆ 1000 ರೂಪಾಯಿ ಬಾಂಡ್ಲಿ ಸೀದೋಗುತ್ತೆ. ನೀನು ಸುಮ್ಮನೆ ನೀನು ಸಾಕು. 100 ರೂಪಾಯಿ ಅಲ್ಲ ಇದು. ಮತ್ತಿನ್ನೆಷ್ಟು 50 ರೂಪಾಯಾ? ಅಯ್ಯೋ 10 ರೂಪಾಯಿ ಪ್ಯಾಕೆಟ್ಗೆ ಇನ್ನು 1000 ರೂಪಾಯಿ ಸೀದೋಗ್ತಾ ಇತ್ತು ಬಾಂಡ್ಲಿ. ಅವನ್ಗಂದು ಸ್ವಲ್ಪ ಕೊಡಮ್ಮ. ಕೊಡಮ್ಮ ಹೋಗ್ಲಿ, ಒಂದು ಎರಡು ತಿನ್ಲಿ ಅವನು. ರುಚಿ ನೋಡ್ಲಿ ಕೊಡ ಹೆಂಗೈತೆ ಅಂತ. ನೀನ್ ಬಾ ಮಗ್ನೆ, ಇವನಕ್ಕಿಲ್ಲ ಬಾ ಮಗ್ನೆ ಬಾಯ್ಲಿ. ಇನ್ನು ಆಗ್ಲೇ ಮಾರ್ಕೆಟ್ಗೆ ಹೋಗಿದ್ರಿ ಅಂತ ಹೇಳಿದ್ನಲ್ವಾ, ಅದು ಹೇಳಿರಲಿಲ್ಲ. ಆಗಲೇ ಮಾರ್ಕೆಟ್ಗೆ ಹೋಗಿದ್ರಿ ನಾವು. ನಮ್ಮ ಅಕ್ಕ ಬಾವ ಅವ್ರದ್ದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, 25th. ಅದಕ್ಕೆ ಅವ್ರ ಮಕ್ಕಳು ಸೇರಿಕೊಂಡು ಯಾರಿಗೂ ಗೊತ್ತಿಲ್ದಿರ ನಾವು ಸಡನ್ನಾಗಿ ಹೋಗೋದೆ ಅಲ್ಲಿಗೆ. ಅವ್ರಿಗೆ ಸರ್ಪ್ರೈಸಾಗಿ ಈವೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಮಕ್ಕಳು. ಸಡನ್ ಸರ್ಪ್ರೈಸ್ ಕೊಡೋದು, ನಾವು ಹೋಗೋದು ನೈಟ್ ಆಗೋಗುತ್ತೆ. ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದಕ್ಕೆ ಆಗೋದಿಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅದಕ್ಕೆ ಗಿಫ್ಟ್ ತರೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಈ ವ್ಲಾಗಲ್ಲೇ ತೋರಿಸ್ಕೊಡ್ತೀನಿ ಏನು ಗಿಫ್ಟ್ ತಗೊಂಡಿದ್ದು ಏನು ಅಂತ ಹೇಳಿಬಿಟ್ಟು. ಬರಬೇಕಾದ್ರೆ ಇನ್ನು ಪಾನಿಪುರಿ ತಿನ್ಕೊಂಡು ಐಸ್ ಕ್ರೀಮು ತಿನ್ಕೊಂಡ್ಬಂದ್ರಿ. ನಾನು ಅಲ್ಲಿ ತಿನ್ನೋದಕ್ಕೆ ಆಗಿಲ್ಲ ಅಂತ ಹೇಳಿ ನೋಡಿ ಈ ಐಸ್ ಕ್ರೀಮ್ ತಗೊಂಡೆ, ಮ್ಯಾಂಗೋ ಫ್ಲೇವರು. ನೆನ್ನೆ ವಿಡಿಯೋದಲ್ಲಿ ನೋಡ್ದಂಗೆ ಆದರೆ ನೀವು, ನನ್ನ ಮಗ ತೊಗೊಂಬಂದಿದ್ದೆ, ತುಂಬಾ ಚೆನ್ನಾಗಿತ್ತು. ಅದೇ ಥರದ್ದೇ ಮಕ್ಕಳು ತೊಗೊಂಡ್ರು. ಬಟ್ ನನಗೆ ಯಾಕೋ ಇದು ಇಷ್ಟ ಆಯಿತು, ಅದಕ್ಕೆ ಇದು ತೊಗೊಂಬಂದೆ. ಈಗ ಬಾಯೆಲ್ಲ ಹಾರ್ಕೊಂಡು ಹೋಗ್ತಿದೆ, ಫುಲ್ಲು ಒಂಥರ ಆಗ್ತಿದೆ. ಈ ಬೇಸಿಗೆ ಕಾಲಕ್ಕೋ ಏನೋ ಗೊತ್ತಾಗ್ತಾ ಇಲ್ಲ. ಫ್ಯಾನ್ ಕೆಳಗಡೆ ಕುತ್ಕೊಂಡಷ್ಟು ಬಿಸಿ ಗಾಳಿನೇ ಬರ್ತಾ ಇದೆ. ಟೈಮು ಇವಾಗ 6 ಗಂಟೆ ಆಯಿತು. ಸರಿ ಇವಾಗ ತಿನ್ನೋಣ ಅಂತ ಹೇಳಿಬಿಟ್ಟು ಇದು ನೋಡಿ ಇದು ತಗೊಂಡಿದ್ದೀನಿ. ತಿನ್ಬೇಕು, ಸ್ವಲ್ಪ ಆದರೂ ತಣ್ಣಗಾಗುತ್ತೇನೋ ಗಂಟ್ಲು, ನೋಡೋಣ.